ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನು ನೀಡಿರುವುದಷ್ಟೇ ಅಲ್ಲ, ಇಡಿ ಈಗ ವಶಕ್ಕೂ ಕೂಡ ಪಡೆದಿದೆ. ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು. ಸಿಕ್ಕಿಂನಲ್ಲೇ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ಪಪ್ಪಿಯನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿಯೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಇದ್ದದ್ದು, ಅಲ್ಲಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ತೆರಳಿ ಶಾಸಕ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಶಾಸಕ ಸಿಕ್ಕಿಂನಲ್ಲಿ ಇಡಿ ಬಲೆಗೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು. ಸಿಕ್ಕಿಂನಿಂದ ಬೆಂಗಳೂರಿಗೆ ಈಗ ಇಡಿ ಅಧಿಕಾರಿಗಳ ತಂಡ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಕರೆ ತರಲಿಕ್ಕಿದ್ದಾರೆ. ಸಿಕ್ಕಿಂನಲ್ಲಿ ಬಲೆಗೆ ಬಿದ್ದಿದ್ದು ಶಾಸಕ ವೀರೇಂದ್ರ ಪಪ್ಪಿ. ಈ ಕಡೆ ಮನೆಯಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 5:30 ಅಷ್ಟೊತ್ತಿಗೆ ಮನೆಗೆ ಬಂದು ದಾಳಿಯನ್ನು ನಡೆಸಿದ್ದು. ಆ CCTV ಫುಟೇಜನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆ 5:30ಗೆ ಒಂದು 7-8 ವಾಹನಗಳು ಬಂದಿದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚಳ್ಳಕೆರೆ, ಚಿತ್ರದುರ್ಗ, ಗೋವಾ ಈ ಎಲ್ಲ ಕಡೆ ದಾಳಿಯಾಗಿದೆ. ಇಡಿ ದಾಳಿ ಆಗಿದೆ. ಈ ಇಡಿ ದಾಳಿಗೆ ಹವಾಲಾ ಕಿಂಗ್ ಪಿನ್ ಪತ್ತರ್ಗೊಟ್ಟಿ ಹೋಗಿದ್ದಾರೆ. ಇಡಿ ಭಯಕ್ಕೆ ಬಾತ್ರೂಮ್ ಅಲ್ಲೇ ಕುಳಿತಿದ್ದ ಸಮುಂದರ್ ಸಿಂಗ್. ಎದುರು ಮನೆಯ ಫ್ಲಾಟ್ನಲ್ಲಿ ಅಳಗಿ ಕುಳಿತಿದ್ದ ಈ ಕಿಂಗ್ ಪಿನ್ ಅನ್ನುವಂಥ ಮಾಹಿತಿ. 2 ಫ್ಲಾಟ್ಗಳಿದ್ವು ಒಂದು ಅಪಾರ್ಟ್ಮೆಂಟ್ನಲ್ಲಿ. ಅದರಲ್ಲಿ ಒಂದರ ಬಾಗಿಲನ್ನ ಹೊಡೆಯುವಂಥ ಸಂದರ್ಭದಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ನ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ. ಮನೆಯಲ್ಲಿ ಯಾರೂ ಇಲ್ಲ ಅಂತ ದಾರಿ ತಪ್ಪಿಸಿದ್ರು ಈ ಸಮುಂದರ್ ಸಿಂಗ್. 2 ಗಂಟೆಗಳ ಕಾಲ ಹೈ ಡ್ರಾಮಾ ಕೂಡ ನಡೆದಿತ್ತು. ಹವಾಲಾ ಕಿಂಗ್ ಪಿನ್ ಬಾತ್ರೂಮ್ನಲ್ಲಿ ಶಬ್ದ ಕೇಳ್ತಾ ಇದ್ದಂತೆ ಇಡಿ ಆ ನಂತರದಲ್ಲಿ ಬಾಗಿಲು ಮುರಿದಿದ್ದಾರೆ. ಸಮುದ್ರನ ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆ ಕೂಡ ನಡೆಯುತ್ತೆ. ಸದ್ಯಕ್ಕೆ ಒಂದಷ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 5 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. ಆ ಬಾಗಿಲು ಮುರಿತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. 2 ಒಂದೇ ಅಪಾರ್ಟ್ಮೆಂಟ್ ನಲ್ಲಿ 2 ಫ್ಲಾಟ್ಗಳು. ಒಂದರಲ್ಲಿ ಯಾರು ಇಲ್ಲದೆ ಇರುವಂತಹ ರೀತಿಯಲ್ಲಿ ಒಳಗಡೆ ಬಾತ್ರೂಮ್ ಅಲ್ಲಿ ಇದ್ರು ಅನ್ನುವಂಥ ವಿಚಾರ. ಯಾವಾಗ ಸ್ವಲ್ಪ ಸದ್ದಾಯ್ತು, ಇಡಿ ಅಧಿಕಾರಿಗಳು ಬಾಗಿಲನ್ನೇ ಮುರಿದು ಒಳಗೆ ಹೋಗಿದ್ದಾರೆ. ಸುಮಾರು 5 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಫೋಟೋದಲ್ಲಿ ಗಮನಿಸ್ತಾ ಇರೋದೇ ಸಮುಂದರ್ ಕಿಂಗ್, ಹವಾಲಾ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಈತ ವೀರೇಂದ್ರ ಪಪ್ಪಿಯ ಜೊತೆಗೆ ಸಾಕಷ್ಟು ವ್ಯವಹಾರಗಳನ್ನ ಕೂಡ ಮಾಡಿದ್ದ ಅನ್ನುವಂಥ ಮಾಹಿತಿ. ಆ ನಂತರದಲ್ಲಿ ಈಗ ಇಡಿ ಅಧಿಕಾರಿಗಳು ಇಲ್ಲೂ ಕೂಡ ದಾಳಿಯನ್ನ ನಡೆಸಿದ್ರು. 2 ಕಡೆಯಲ್ಲಿ ದಾಳಿಯನ್ನ ನಡೆಸಿದ್ರು. ದಾಳಿಯನ್ನ ನಡೆಸಿ ಈಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನು ನೀಡಿರುವುದಷ್ಟೇ ಅಲ್ಲ, ಇಡಿ ಈಗ ವಶಕ್ಕೂ ಕೂಡ ಪಡೆದಿದೆ. ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು. ಸಿಕ್ಕಿಂನಲ್ಲೇ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ಪಪ್ಪಿಯನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿಯೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಇದ್ದದ್ದು, ಅಲ್ಲಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ತೆರಳಿ ಶಾಸಕ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಶಾಸಕ ಸಿಕ್ಕಿಂನಲ್ಲಿ ಇಡಿ ಬಲೆಗೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು. ಸಿಕ್ಕಿಂನಿಂದ ಬೆಂಗಳೂರಿಗೆ ಈಗ ಇಡಿ ಅಧಿಕಾರಿಗಳ ತಂಡ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಕರೆ ತರಲಿಕ್ಕಿದ್ದಾರೆ. ಸಿಕ್ಕಿಂನಲ್ಲಿ ಬಲೆಗೆ ಬಿದ್ದಿದ್ದು ಶಾಸಕ ವೀರೇಂದ್ರ ಪಪ್ಪಿ. ಈ ಕಡೆ ಮನೆಯಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 5:30 ಅಷ್ಟೊತ್ತಿಗೆ ಮನೆಗೆ ಬಂದು ದಾಳಿಯನ್ನು ನಡೆಸಿದ್ದು. ಆ CCTV ಫುಟೇಜನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆ 5:30ಗೆ ಒಂದು 7-8 ವಾಹನಗಳು ಬಂದಿದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚಳ್ಳಕೆರೆ, ಚಿತ್ರದುರ್ಗ, ಗೋವಾ ಈ ಎಲ್ಲ ಕಡೆ ದಾಳಿಯಾಗಿದೆ. ಇಡಿ ದಾಳಿ ಆಗಿದೆ. ಈ ಇಡಿ ದಾಳಿಗೆ ಹವಾಲಾ ಕಿಂಗ್ ಪಿನ್ ಪತ್ತರ್ಗೊಟ್ಟಿ ಹೋಗಿದ್ದಾರೆ. ಇಡಿ ಭಯಕ್ಕೆ ಬಾತ್ರೂಮ್ ಅಲ್ಲೇ ಕುಳಿತಿದ್ದ ಸಮುಂದರ್ ಸಿಂಗ್. ಎದುರು ಮನೆಯ ಫ್ಲಾಟ್ನಲ್ಲಿ ಅಳಗಿ ಕುಳಿತಿದ್ದ ಈ ಕಿಂಗ್ ಪಿನ್ ಅನ್ನುವಂಥ ಮಾಹಿತಿ. 2 ಫ್ಲಾಟ್ಗಳಿದ್ವು ಒಂದು ಅಪಾರ್ಟ್ಮೆಂಟ್ನಲ್ಲಿ. ಅದರಲ್ಲಿ ಒಂದರ ಬಾಗಿಲನ್ನ ಹೊಡೆಯುವಂಥ ಸಂದರ್ಭದಲ್ಲಿ
ಮತ್ತೊಂದು ಅಪಾರ್ಟ್ಮೆಂಟ್ನ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ರು ಅನ್ನುವಂತ ಮಾಹಿತಿ. ಮನೆಯಲ್ಲಿ ಯಾರೂ ಇಲ್ಲ ಅಂತ ದಾರಿ ತಪ್ಪಿಸಿದ್ರು ಈ ಸಮುಂದರ್ ಸಿಂಗ್. 2 ಗಂಟೆಗಳ ಕಾಲ ಹೈ ಡ್ರಾಮಾ ಕೂಡ ನಡೆದಿತ್ತು. ಹವಾಲಾ ಕಿಂಗ್ ಪಿನ್ ಬಾತ್ರೂಮ್ನಲ್ಲಿ ಶಬ್ದ ಕೇಳ್ತಾ ಇದ್ದಂತೆ ಇಡಿ ಆ ನಂತರದಲ್ಲಿ ಬಾಗಿಲು ಮುರಿದಿದ್ದಾರೆ. ಸಮುದ್ರನ ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆ ಕೂಡ ನಡೆಯುತ್ತೆ. ಸದ್ಯಕ್ಕೆ ಒಂದಷ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 5 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. ಆ ಬಾಗಿಲು ಮುರಿತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದೇ ಅಪಾರ್ಟ್ಮೆಂಟ್ ನಲ್ಲಿ 2 ಫ್ಲಾಟ್ಗಳು, ಒಂದರಲ್ಲಿ ಯಾರು ಇಲ್ಲದೆ ಇರುವಂತಹ ರೀತಿಯಲ್ಲಿ ಒಳಗಡೆ ಬಾತ್ರೂಮ್ ಅಲ್ಲಿ ಇದ್ರು ಅನ್ನುವಂಥ ವಿಚಾರ. ಯಾವಾಗ ಸ್ವಲ್ಪ ಸದ್ದಾಯ್ತು, ಇಡಿ ಅಧಿಕಾರಿಗಳು ಬಾಗಿಲನ್ನೇ ಮುರಿದು ಒಳಗೆ ಹೋಗಿದ್ದಾರೆ. ಸುಮಾರು 5 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಫೋಟೋದಲ್ಲಿ ಗಮನಿಸ್ತಾ ಇರೋದೇ ಸಮುಂದರ್ ಕಿಂಗ್, ಹವಾಲಾ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಈತ ವೀರೇಂದ್ರ ಪಪ್ಪಿಯ ಜೊತೆಗೆ ಸಾಕಷ್ಟು ವ್ಯವಹಾರಗಳನ್ನ ಕೂಡ ಮಾಡಿದ್ದ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಈಗ ಇಡಿ ಅಧಿಕಾರಿಗಳು ಇಲ್ಲೂ ಕೂಡ ದಾಳಿಯನ್ನ ನಡೆಸಿದ್ರು. 2 ಕಡೆಯಲ್ಲಿ ದಾಳಿಯನ್ನ ನಡೆಸಿದ್ರು. ದಾಳಿಯನ್ನ ನಡೆಸಿ ಈಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಏನು ಕಾಣುತ್ತಾನ ಒಳಗೆ ಏನು ಕಾಣುತ್ತಾನ ಒಳಗೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ನೀಡಿರೋದಷ್ಟೇ ಅಲ್ಲ, ಇಡಿ ಈಗ ವಶಕ್ಕೂ ಕೂಡ ಪಡೆದಿದೆ. ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು. ಸಿಕ್ಕಿಂನಲ್ಲೇ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ಪಪ್ಪಿಯನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿಯೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಇದ್ದದ್ದು, ಅಲ್ಲಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ತೆರಳಿ ಶಾಸಕ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಶಾಸಕ ಸಿಕ್ಕಿಂನಲ್ಲಿ ಇಡಿ ಬಲೆಗೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು. ಸಿಕ್ಕಿಂನಿಂದ ಬೆಂಗಳೂರಿಗೆ ಈಗ ಇಡಿ ಅಧಿಕಾರಿಗಳ ತಂಡ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಕರೆ ತರಲಿಕ್ಕಿದ್ದಾರೆ. ಸಿಕ್ಕಿಂನಲ್ಲಿ ಬಲೆಗೆ ಬಿದ್ದಿದ್ದು ಶಾಸಕ ವೀರೇಂದ್ರ ಪಪ್ಪಿ. ಈ ಕಡೆ ಮನೆಯಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 5:30 ಅಷ್ಟೊತ್ತಿಗೆ ಮನೆಗೆ ಬಂದು ದಾಳಿಯನ್ನು ನಡೆಸಿದ್ದು. ಆ CCTV ಫುಟೇಜನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 5:30ಗೆ ಒಂದು 7-8 ವಾಹನಗಳು ಬಂದಿದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚಳ್ಳಕೆರೆ, ಚಿತ್ರದುರ್ಗ, ಗೋವಾ ಈ ಎಲ್ಲ ಕಡೆ ದಾಳಿಯಾಗಿದೆ. ಇಡಿ ದಾಳಿ ಆಗಿದೆ. ಈ ಇಡಿ ದಾಳಿಗೆ ಹವಾಲಾ ಕಿಂಗ್ ಪಿನ್ ಪತ್ತರ್ಗೊಟ್ಟಿ ಹೋಗಿದ್ದಾರೆ. ಇಡಿ ಭಯಕ್ಕೆ ಬಾತ್ರೂಮ್ ಅಲ್ಲೇ ಕುಳಿತಿದ್ದ ಸಮುಂದರ್ ಸಿಂಗ್. ಎದುರು ಮನೆಯ ಫ್ಲಾಟ್ನಲ್ಲಿ ಅಳಗಿ ಕುಳಿತಿದ್ದ ಈ ಕಿಂಗ್ ಪಿನ್ ಅನ್ನುವಂಥ ಮಾಹಿತಿ. 2 ಫ್ಲಾಟ್ಗಳಿದ್ವು ಒಂದೇ ಅಪಾರ್ಟ್ಮೆಂಟ್ನಲ್ಲಿ. ಅದರಲ್ಲಿ ಒಂದರ ಬಾಗಿಲನ್ನ ಹೊಡೆಯುವಂಥ ಸಂದರ್ಭದಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ನ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ. ಮನೆಯಲ್ಲಿ ಯಾರೂ ಇಲ್ಲ ಅಂತ ದಾರಿ ತಪ್ಪಿಸಿದ್ರು ಈ ಸಮುಂದರ್ ಸಿಂಗ್. 2 ಗಂಟೆಗಳ ಕಾಲ